ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಆರ್ಕಿಟೆಕ್ಟ್ಸ್ ಫಾರ್ ಡಿಸೈನ್. ವೀಕ್ಷಕರೇ, ಇವತ್ತು ನಮ್ಮ ಹತ್ರ 20x30 ಹೌಸ್ ಪ್ಲಾನ್ ಇದೆ. ಇದರಲ್ಲಿ ಯಾವ್ಯಾವ ರೂಮನ್ನು ಎಲ್ಲೆಲ್ಲಿ ಕೊಟ್ಟಿದ್ದೀವಿ ಅನ್ನೋದನ್ನು ನೋಡ್ತಾ ಹೋಗೋಣ ಬನ್ನಿ. ಮೊದಲನೇದಾಗಿ ವೀಕ್ಷಕರೇ, ಪಾರ್ಕಿಂಗನ್ನು ನಾವು ಈ ಲಿವಿಂಗ್ ರೂಮ್ ಏನು ಕಾಣ್ತಾ ಇದೆ ಇದ್ರ ಕೆಳಗಡೆ ಕೊಟ್ಟಿರ್ತೀವಿ. ಹಾಗೆಯೇ ಪಾರ್ಕಿಂಗಿಂದ ಮೇಲ್ ಬರೋದಕ್ಕೆ ಇಲ್ಲಿ ಎಕ್ಸ್ಟರ್ನಲ್ ಸ್ಟೇರ್ಕೇಸನ್ನು ಪ್ರೊವೈಡ್ ಮಾಡಿದ್ವಿ, ನೀವು ಇಲ್ಲಿ ನೋಡ್ತಿರ್ಬೋದು. ಹಾಗೆಯೇ ಇದು ವೆಸ್ಟ್ ಫೇಸಿಂಗ್ ಸೈಟ್ ಆಗಿರುತ್ತೆ ವೀಕ್ಷಕರೇ. ಇಲ್ಲಿ ವೆಸ್ಟ್, ಹಾಗೆಯೇ ಈ ಕಡೆ ಈಸ್ಟ್ ಇರುತ್ತೆ, ಮತ್ತು ನಾರ್ತ್ ಮತ್ತು ಸೌತ್ ಇರುತ್ತೆ. ನಿಮಗೆ ಫ್ಲೋರ್ ಪ್ಲಾನ್ ಅಥವಾ 3D ಎಲಿವೇಶನ್ ಬೇಕು ಅಂತ ಹೇಳಿದ್ರೆ ಇಲ್ಲಿ ಕಾಣ್ತಿರ್ತಕ್ಕಂಥ ನಂಬರ್ಗೆ ಕಾಂಟ್ಯಾಕ್ಟನ್ನು ಮಾಡಬಹುದು. ನಾವು ಲಿವಿಂಗ್ ರೂಮ್ ಅನ್ನ ಸೌತ್ ವೆಸ್ಟ್ ಅಲ್ಲಿ ಪ್ರೊವೈಡ್ ಮಾಡಿದ್ವಿ, ಮತ್ತೆ ಎಂಟ್ರೆನ್ಸ್ ಅನ್ನ ನಾರ್ತ್ ಕಡೆಯಿಂದ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಮೇನ್ ಡೋರ್ ಬರುತ್ತೆ, ಹಾಗೆ ಸೌತ್ ವೆಸ್ಟ್ ಅಲ್ಲಿ ಲಿವಿಂಗ್ ರೂಮ್ ಇದೆ. ಇದು ಕ್ಲೈಂಟ್ ಹೇಗೆ ಹೇಳಿದ್ರೆ ಅದ್ರ ಪ್ರಕಾರ ಡಿಸೈನ್ ಮಾಡಿರ್ತಕ್ಕಂಥದ್ದು. ಲಿವಿಂಗ್ ರೂಮ್ 12 ಫೀಟ್ ಇಂಟು 12 ಫೀಟ್ 9 ಇಂಚನ್ನು ಪ್ರೊವೈಡ್ ಮಾಡಿದ್ವಿ. ಮತ್ತು ಇಲ್ಲಿ ಡೈನಿಂಗ್, ಕಿಚನ್ ಮತ್ತು ಇಲ್ಲೇನು ಪೂಜಾ ರೂಮ್ ಕಾಣ್ತಿದೆ ಇದು 3 ಫೀಟ್ ಡೌನಲ್ಲಿರುತ್ತೆ ವೀಕ್ಷಕರೇ. ಈ ಲಿವಿಂಗ್ ರೂಮ್ ಏನು ಕಾಣ್ತಾ ಇದೆ ಇದಕ್ಕಿಂತ 3 ಫೀಟ್ ಡೌನಲ್ಲಿರುತ್ತೆ. ಸೊ ಈ ಡೈನಿಂಗ್ ರೂಮನ್ನು ನಾವು 10 ಫೀಟ್ 7.5 ಇಂಚನ್ನು ಪ್ರೊವೈಡ್ ಮಾಡಿದ್ವಿ. ಹಾಗೆಯೇ 8 ಫೀಟ್ 7.5 ಇಂಚು ವರ್ಟಿಕಲ್ ಆಗಿದೆ. ಮತ್ತು ಕಿಚನನ್ನು ಸೌತ್ ಈಸ್ಟ್ ಕಾರ್ನರಲ್ಲೇ ಪ್ರೊವೈಡ್ ಮಾಡಿರ್ತಕ್ಕಂಥದ್ದು. ಇದು 8 ಫೀಟ್ ಇಂಟು 8 ಫೀಟ್ 3 ಇಂಚನ್ನು ಪ್ರೊವೈಡ್ ಮಾಡಿದ್ದೀವಿ. ಮತ್ತು ಇದಕ್ಕೆ ವಾಟರ್ ಕ್ಲೋಸೆಟ್ ಇದೆ ಇಲ್ಲಿ. ಇದು 4 ಫೀಟ್ 6 ಇಂಚ್ ಇಂಟು 4 ಫೀಟ್ 6 ಇಂಚನ್ನು ಪ್ರೊವೈಡ್ ಮಾಡಿರ್ತೀವಿ. ಹಾಗೆಯೇ ಪೂಜಾ ರೂಮ್ ಬೇಕು ಅಂತ ಅವ್ರು ಹೇಳಿದ್ರು, ಹಾಗಾಗಿ ಇಲ್ಲಿ ಪೂಜಾ ರೂಮನ್ನು ಕೂಡ ಪ್ರೊವೈಡ್ ಮಾಡಿದ್ದೀವಿ. ಇದು 4 ಫೀಟ್ ಇಂಟು 3 ಫೀಟನ್ನು ಪ್ರೊವೈಡ್ ಮಾಡಿದ್ದೀವಿ. ಇಲ್ಲಿ ಡಕ್ಟ್ಗಳನ್ನು ಪ್ರೊವೈಡ್ ಮಾಡಿರ್ತಕ್ಕಂಥದ್ದು ವೀಕ್ಷಕರೇ. ಇಲ್ಲಿ 2 ಫೀಟ್ ಏನು ಕಾಣ್ತಾ ಇದೆ ಇದು ಡಕ್ಟ್ ಆಗಿರುತ್ತೆ. ಫಸ್ಟ್ ಫ್ಲೋರ್ಗೆ ಹೋಗಲು ಇಲ್ಲಿ ಸ್ಟೇರ್ ಕೇಸನ್ನು ಪ್ರೊವೈಡ್ ಮಾಡಿದ್ದೀವಿ. ಈಗ ಫಸ್ಟ್ ಫ್ಲೋರನ್ನು ನೋಡ್ಕೊಂಡು ಹೋಗೋಣ ಬನ್ನಿ. ಫಸ್ಟ್ ಫ್ಲೋರ್ನಲ್ಲಿ ಸೌತ್ ವೆಸ್ಟ್ ಕಾರ್ನರ್ಗೆ ಮಾಸ್ಟರ್ ಬೆಡ್ರೂಮನ್ನು ಪ್ರೊವೈಡ್ ಮಾಡಿದ್ದೀವಿ ವೀಕ್ಷಕರೇ. ಇದು 12 ಫೀಟ್ ಇಂಟು 12 ಫೀಟ್ 9 ಇಂಚನ್ನು ಪ್ರೊವೈಡ್ ಮಾಡಿದ್ದೀವಿ. ಹಾಗೆಯೇ ಇಲ್ಲಿ ಒಂದು ಫ್ಯಾಮಿಲಿ ರೂಮನ್ನು ಕೂಡ ಪ್ರೊವೈಡ್ ಮಾಡಿದ್ವಿ. ಇದ್ರದ್ದು ಡೈಮೆನ್ಷನ್ 13 ಫೀಟ್ 7.5 ಇಂಟು 11 ಫೀಟನ್ನು ಪ್ರೊವೈಡ್ ಮಾಡಿದ್ವಿ. ಮತ್ತು ಇಲ್ಲಿ ಕಟ್ಔಟನ್ನು ಕೊಟ್ಟಿದ್ವಿ. ಇದು ಡಕ್ಟ್ ಆಗಿರುತ್ತೆ ವೀಕ್ಷಕರೇ. ಇದು 20x30 ಸೈಟ್ ಆಗಿರುತ್ತೆ, ಆದರೂ ಕೂಡ ಡಕ್ಟನ್ನು ಪ್ರೊವೈಡ್ ಮಾಡಿದ್ವಿ. ಯಾಕೆಂತ ಹೇಳಿದ್ರೆ ಗಾಳಿ ಬೆಳಕು ಚೆನ್ನಾಗಿ ಮನೆಗೆ ಬರಲಿ ಅಂದ್ಬಿಟ್ಟು ಇಲ್ಲಿ ಲೆಫ್ಟಲ್ಲಿ ಹಾಗೆಯೇ ರೈಟಲ್ಲಿ ಎರಡೂ ಕಡೆಯೂ ಕೂಡ ನಾವು ಡಕ್ಟನ್ನು ಪ್ರೊವೈಡ್ ಮಾಡಿದ್ದೀವಿ. ಹಾಗೆ ಮಾಸ್ಟರ್ ಬೆಡ್ರೂಮ್ಗೆ ಟಾಯ್ಲೆಟ್ ರೂಮನ್ನು ಕೂಡ ಪ್ರೊವೈಡ್ ಮಾಡಿದ್ವಿ. ಇದು 5 ಫೀಟ್ ಇಂಟು 9 ಫೀಟ್ ಡೈಮೆನ್ಷನ್ ಹೊಂದಿರುತ್ತೆ. 5 ಫೀಟ್ ಹಾರಿಜೆಂಟಲ್ ಆಗಿರುತ್ತೆ, ಹಾಗೆ 9 ಫೀಟು ವರ್ಟಿಕಲ್ ಆಗಿರುತ್ತೆ. ಮತ್ತೆ ಇಲ್ಲಿ ಒಂದು ಬಾಲ್ಕನಿಯನ್ನು ಪ್ರೊವೈಡ್ ಮಾಡಿದ್ವಿ. ಫ್ರಂಟ್ ಅಲ್ಲಿ ಬಾಲ್ಕನಿ ಇದ್ರೆ ಲುಕ್ ವೈಸ್ ತುಂಬಾ ಚೆನ್ನಾಗಿ ಕಾಣುತ್ತೆ, ಅದಕ್ಕೋಸ್ಕರ ಇಲ್ಲಿ ಒಂದು ಬಾಲ್ಕನಿಯನ್ನು ಕೂಡ ಪ್ರೊವೈಡ್ ಮಾಡಿದ್ವಿ. ಈಗ ಸೆಕೆಂಡ್ ಫ್ಲೋರ್ನ ನೋಡ್ತಾ ಹೋಗೋಣ. ಸೆಕೆಂಡ್ ಫ್ಲೋರ್ನಲ್ಲಿ ವೀಕ್ಷಕರೇ ಸೌತ್ ವೆಸ್ಟ್ ಕಾರ್ನರ್ಗೆ ಮಾಸ್ಟರ್ ಬೆಡ್ರೂಮನ್ನು ಪ್ರೊವೈಡ್ ಮಾಡಿದ್ವಿ. ಇದು 12 ಫೀಟ್ ಇಂಟು 12 ಫೀಟ್ 9 ಇಂಚ್ ಡೈಮೆನ್ಷನನ್ನು ಹೊಂದಿರುತ್ತೆ. ಹಾಗೆಯೇ ಅದಕ್ಕೆ ಒಂದು ಅಟ್ಯಾಚ್ ಟಾಯ್ಲೆಟ್ ರೂಮ್ ಕೂಡ ಪ್ರೊವೈಡ್ ಮಾಡಿದ್ವಿ. ಇದು 5 ಫೀಟ್ ಇಂಟು 9 ಫೀಟನ್ನು ಹೊಂದಿರುತ್ತೆ. ಮತ್ತು ಇದಕ್ಕೆ ಸಿಟ್ಟಿಂಗನ್ನು ಪ್ರೊವೈಡ್ ಮಾಡಿದ್ವಿ ಒಂದು. ಇದು 10 ಫೀಟ್ ಇಂಟು 6 ಫೀಟ್ 9 ಇಂಚನ್ನು ಹೊಂದಿರುತ್ತೆ. ಮತ್ತು ಈ ಕಡೆ ಬಾಲ್ಕನಿಯನ್ನು ಕೂಡ ಪ್ರೊವೈಡ್ ಮಾಡಿದ್ವಿ. ಇದು ಈಸ್ಟ್ ಕಡೆಗೆ ಬರುತ್ತೆ ಬಾಲ್ಕನಿ. ಅವರು ಈ ಕಡೆ ಬಾಲ್ಕನಿ ಬೇಕು ಅಂತ ಹೇಳಿದ್ರು ಕ್ಲೈಂಟ್, ಅದಕ್ಕೋಸ್ಕರ ಈ ಕಡೆ ಬಾಲ್ಕನಿಯನ್ನು ಪ್ರೊವೈಡ್ ಮಾಡಿದ್ವಿ. ಹಾಗೆಯೇ ಮಾಸ್ಟರ್ ಬೆಡ್ರೂಮ್ಗೂ ಕೂಡ ಒಂದು ಬಾಲ್ಕನಿಯನ್ನು ಪ್ರೊವೈಡ್ ಮಾಡಿದ್ವಿ ವೀಕ್ಷಕರೇ. ಇದಿಷ್ಟು ಈ ವಿಡಿಯೋದ ಮಾಹಿತಿ ವೀಕ್ಷಕರೇ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ನಿಮಗೆ ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಬೇಕು ಅನ್ನೋದನ್ನ ಕಮೆಂಟ್ನಲ್ಲೂ ಕೂಡ ತಿಳಿಸಬಹುದು. ಹಾಗೆಯೇ ವೀಕ್ಷಕರೇ, ಡಿಸೈನ್ ಪ್ಲಸ್ ಕನ್ಸ್ಟ್ರಕ್ಷನ್ ಅನ್ನ ಮೈಸೂರು ಅಥವಾ ಬ್ಯಾಂಗ್ಳೂರಿನಲ್ಲಿ ಮಾಡಿಸಬೇಕು ಅಂತ ಹೇಳಿದ್ರೆ ಇಲ್ಲಿ ಕಾಣ್ತಿರ್ತಕ್ಕಂಥ ನಂಬರ್ಗೆ ಕಾಂಟ್ಯಾಕ್ಟ್ ಅನ್ನು ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.